ಪ್ರವಚನ ಬಿಟ್ಟು ಹಾದ್ರಿ ಅಂತಂದ್ರೆ ಚಾಲೂನೇ. ಅದಿಲ್ಲ ಇದಿಲ್ಲ, ಅವು ಬೈದ ಇವು ಬೈದ, ಸಂಸಾರದ ತಾಪತ್ರೆಗಳು ಚಾಲೂನ ಆಗ್ತಾವೆ. ಒಂದು ತಾಸು ಆರಾಮಿದ್ದು ಬಿಡ್ಬೇಕು ನೋಡ್ರಿ. ಇಲ್ಲಿ ಯಾವುದು ನೆನಪಿರಂಗಿಲ್ಲ. ಯಾವ ಗಂಡ, ಯಾವ ಹೆಂಡತಿ, ಯಾವ ಹೊಲ ಮಣಿ ರೊಕ್ಕ ರೂಪಾಯಿ ಯಾವುದೂ ನೆನಪಿರಂಗಿಲ್ಲ. ಇಲ್ಲಿ ಕೇವಲ ಏನಂತಂದ್ರೆ ಆ ಭಗವಂತನ ಜೊತೆಗೆ ಭಾವನಾತ್ಮಕ ಸಂಬಂಧ ಬೆಳೀತದೆ. ಭಾವನಾತ್ಮಕ ಸಂಬಂಧ ಬೆಳೀತದೆ ಒಂದು ತಾಸು. ಅದಕ್ಕೆ ತಾವೆಲ್ಲ ಇಲ್ಲಿ ಬಂದು ಕೊಡಿರ್ಬೇಕು. ಮನುಷ್ಯನ ಅಪೇಕ್ಷೆ ಏನದ ಅಂತಂದ್ರೆ, ನಮ್ಮ ಅಪೇಕ್ಷೆಗೂ ನಮ್ಮ ಕರ್ತೃತ್ವಕ್ಕೂ ನಾವು ಮಾಡುವ ತನಕ್ಕೂ ಸಂಬಂಧವೇ ಇಲ್ಲ. ಹಂಗೆ ಬದುಕಿತಕ್ಕಂಥವ್ರು ನಾವೆಲ್ಲ. ನಮ್ಮಲ್ಲಿ ಆಸೆಗಳು, ಅಪೇಕ್ಷೆಗಳು, ಆಕಾಂಕ್ಷೆಗಳು ಬೇರೆ ಅದಾವು. ಅದರ ತಕ್ಕ ನಮ್ಮ ಪ್ರಯತ್ನ ಇಲ್ಲ, ನಮ್ಮ ಕರ್ತೃತ್ವ ಇಲ್ಲ. ನೀವು ಬೇಕಾರೆ ಪ್ರತಿಯೊಬ್ಬರು ನಿಮ್ಮ ಅಪೇಕ್ಷೆ ಏನದ ಅಂತಂದ್ರೆ, ಒಟ್ಟು ಸ್ವಾಮಿ ನಾವು ಆರಾಮಿರ್ಬೇಕು ನೋಡಪ್ಪ, ಒಟ್ಟು ನಾವು ಆರಾಮಿರ್ಬೇಕು ನೋಡ್ರಿ, ಇದೈತಿ ಎಲ್ಲರಿಗೂ. ಒಟ್ಟು ನಮ್ಮ ಮನ್ಯಾಗ ಏನೂ ತೊಂದರೆ ಆಗಬಾರ್ದು ನೋಡ್ರಿ ಸ್ವಾಮಿ, ಒಟ್ಟು ನಮ್ಮ ಮನ್ಯಾಗ ನಮ್ಮ ಮಗ, ನಮ್ಮ ಗಂಡಗ, ನಮ್ಮ ಹೆಂಡತಿಗೆ ಒಟ್ಟು ಏನೂ ತೊಂದರೆ ಆಗಬಾರ್ದು, ಆರಾಮಿರ್ಬೇಕು ನಾವು ಅಂದ್ರೆ ಇದರ ಅರ್ಥ ಏನು? ಸುಖಾನ ಬೇಕಂತ ಇದರ ಅರ್ಥ. ಮತ್ತೇನು? ಎಲ್ಲರಿಗೂ ಏನು ಬೇಕಾಗ್ಯದ ರೀ? ಸುಖಾನೇ ಬೇಕಾಗ್ಯದ. ಎಲ್ಲರಿಗೂ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ದುಃಖ ಒಟ್ಟು ಬೇಡ್ರಿ ಸ್ವಾಮಿ, ಸಾಕಾಗ್ಯದ ನಮಗೆ, ಮತ್ತೆ ಇನ್ನೇನು ಬೇಕು ಬೇಡುದು ಅನ್ನೋದನ್ನು. ನೀವಿಲ್ಲಿ ಬಸವಣ್ಣಪ್ಪಗೆ ಬರ್ತೀರಿ, ಬಂದು ನಮಸ್ಕಾರ ಮಾಡ್ತೀರಿ, ಕೈ ಮುಗಿದು ಯಾರರ ಒಬ್ಬರರ ಇತಿಹಾಸದೊಳಗೆ 10 ವರ್ಷ ಆತರಿಯಪ್ಪ ದೇವ್ರ, ರೊಕ್ಕ ಮನ್ಯಾಗ ಸಾಕಾಗುವಂಗೆ ಬಿದ್ದದ, ಬಂಗಾರ ಸಾಕಾಗುವಂಗೆ ಬಿದ್ದದ, ಸಾಕಟ್ಟು ಹೊಲ, ಆರಾಮಿದ್ದೀವಿ 10 ವರ್ಷ, ಇನ್ನು 1 ವರ್ಷ ಬೇಕಾದಷ್ಟು ದುಃಖ ಕೊಟ್ಟು ಬಿಡಪ್ಪ ನಡೀತದ ಅಂತ ಯಾರು ಒಬ್ಬರು ಬೇಡ್ತೀರೇನು? ದೇವ್ರಿಗೆ ದುಃಖ ಕೊಡಂತ ಬೇಡ್ತೀರಿ? ನೀವಂತಿರ್ಬೇಕು, ನಾವು ಬೇಡಲಿಲ್ಲ ಅಂದ್ರೂ ಬರಾಕತ್ತದ, ಇನ್ನು ಬೇಡಿದ್ರೆ ಎಷ್ಟು ಬರಬಾರ್ದು. ಅದು ನಾವು ಬೇಡಂಗೆ ಇಲ್ಲ ಎಲ್ಲಿಯೂ ದುಃಖ, ಸುಖಾನ ಬೇಡ್ತೀವಿ, ಆದರೂ ದುಃಖ ಬಿಡವಲ್ತ ಗಂಟು ಬಿದ್ದದ, ಹಾಗೆ ಬಂದೇ ಬರ್ತದ. ಇನ್ನು ಬೇಡಿದ್ರೆ ಬಿಡ್ತದೆ ಏನು ಸ್ವಾಮಿ ಅಂತ ಅಂತಿರ್ಬೇಕು ನೀವು. ಯಾಕಂತಂದ್ರೆ ಆ ದುಃಖ ನಮ್ಮನ್ನು ಯಾಕೆ ಕಾಡಾಗತ್ತದ, ಯಾಕೆ ನಮ್ಮ ಬೆನ್ನು ಬರ್ತದ ಅಂತಂದ್ರೆ, ನಾವು ಮಾಡಿರ್ತಕ್ಕಂಥ ಕರ್ಮನೇ ಅಂಥದ್ದದ. ಎಲ್ಲರೂ ಸುಖ ಬೇಡ್ತೀವಿ, ಆ ಸುಖ ಎಲ್ಲಿಂದ ಬರ್ತದ ಗೊತ್ತದ ನಿಮಗೆ? ಬರೀ ಬೇಡಿದ್ರೆ ಅಟ್ಟ ಸಿಗಂಗಿಲ್ಲ, ಬೇಡಿದ್ರೆ ಯಾವುದೂ ಬರಂಗಿಲ್ಲ. ಇಲ್ಲಿ ಕುಂತು ನೀವು ಅಥವಾ ಅಂಗಡಿಗೆ ಹೋಗಿ 1 ಕಿಲೋ ಸಕ್ಕರೆ ಕೊಡಂದ್ರೆ ಸುಮ್ಮ ಕೊಡ್ತಾನ ನನ್ನ ಮಾಲಕ, 50 ರೂಪಾಯಿ ಈಡಿಲ್ಲತ್ತಾನವ, ಹಂಗೆ ಯಾರೂ ಕೊಡಂಗಿಲ್ಲ. ಮತ್ತು ದೇವ್ರ ಮುಂದೆ ಹೋಗಿ ನಿಂತು ಬೇಡ್ಕೊಂಡು, ಯಪ್ಪ ನನ್ನ ಮಗ ಲಗ್ನ ಆಗ್ಬೇಕು ನೋಡಪ್ಪ, ಮತ್ತೇನು ಕನ್ಯೆ ಹುಡುಕಾಡಕ್ಕೆ ಅವ್ನು ಹೋಗ್ಬೇಕಾ? ನನ್ನ ಮಗಗೆ ನೌಕರಿ ಸಿಗ್ಬೇಕು ನೋಡ್ಯಪ್ಪ, ನನ್ನ ಮಗಳಿಗೆ ಚಲೋ ವರ ಸಿಗ್ಬೇಕು ನೋಡ್ಯಪ್ಪ ಅಂತ ಎಲ್ಲ ಬೇಡ್ತೀರಿ. ಸುಮ್ಮನೆ ಕೊಡ್ತಾನೆ ದೇವ್ರ? ಸುಮ್ಮನೆ ನೀವು ಬೇಡಿದ್ದೆಲ್ಲ ಅವನು ಕೊಡ್ತಿದ್ದಂದ್ರೆ ಯಾರೂ ಕೆಲಸಕ್ಕೆ ಹೋಗೋದು ಬೇಕಾಗಿದ್ದಿದ್ದಿಲ್ಲ, ದುಡ್ಯಾಕ ಹೋಗೋದು ಬೇಕಾಗಿದ್ದಿಲ್ಲ. ಅವನು ಸುಮ್ಮ ಕೊಡಂಗಿಲ್ಲ. ಅವ ನಿಮ್ಮ ಡೈರಿ ಓಪನ್ ಮಾಡ್ತಾನವ, ನಿಮ್ಮದೊಂದು ಡೈರಿ ಇರ್ತದ. ಅಂದ್ರೇನು? ನೀವು ಮಾಡಿದ ಕರ್ಮಗಳ ಸರಮಾಲೆ ಅದನ್ನು ಓಪನ್ ಮಾಡ್ತಾನೆ. ನೀವು ಏನು ಮಾಡಿರ್ತೀರಿ ಅದನ್ನೇ ಕೊಡ್ತಾನೆ ಪರಮಾತ್ಮ. ಮತ್ತು ನೀವು ದುಃಖ ಬ್ಯಾಡ ಅಂದ್ರೂ ಯಾಕೆ ಬರ್ತದದು? ನಾನು ಮಾಡಿದ ಕರ್ಮ ಬಲವಂತವಾದರೆ ನೀನು ಮಾಡುವುದೇನು ಹರಿಯೇ? ನಾವು ಮಾಡೋದು ಪಾಪದ ಕೆಲಸ, ಅಲ್ಲದ ಕೆಲಸ, ಸುಮಾರು ಕೆಲಸ, ಇನ್ನೊಬ್ಬರು ಹಾಳಾಗಲನ್ನವ್ರು, ಇನ್ನೊಬ್ಬರು ಹೊಲ ಬೆಳಿಬಾರ್ದನ್ನವ್ರು, ಇನ್ನೊಬ್ಬರಿಗೆ ಯಾವತ್ತು ಕೆಟ್ಟ ಬಯಸವ್ರು. ಮತ್ತು ಇಂಥ ಪಾಪ ಮಾಡಿದ್ರೆ ದೇವ್ರ ಮುಂದೆ ನಿಂತು ಯಪ್ಪ ನನಗೆ ಸುಖ ಕೊಡಿದ್ರೆ ಕೊಡ್ತಾನೆ ಎಂದಾರ ಕೊಡ್ತಾನೆ? ಯಾರಿಗಾರ ಕೊಟ್ಟ ನಾವು ಹಿಂಗೆ ಕೊಡಂಗಿಲ್ಲ. ಅದಕ್ಕೆ ಸಂಸ್ಕೃತದೊಳಗೆ ಕವಿ ಬರಿತಾನೆ ಏನಂತಂದ್ರೆ, ಪುಣ್ಯಶ್ಚ ಫಲಂ ಇಚ್ಛಂತಿ ಪುಣ್ಯಂ ನೆಚ್ಛಂತಿ ಮಾನವಾಃ, ಪಾಪಶ್ಚ ಫಲಂ ನೆಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ನೀವು ಸುಖಾರ ಬೇಡ್ತೀರಿ, ಆರಾಮರ ಬೇಡ್ತೀರಿ ದೇವ್ರ ಮುಂದೆ ಹೋಗಿ. ಇಲ್ಲಿ ಅಟ್ಟ ಅಲ್ಲ, ಶ್ರೀಶೈಲಕ್ಕೂ ಹೋಗಿ ಅದನ್ನೇ ಬೇಡ, ಅವರು ಧರ್ಮಸ್ಥಳಕ್ಕೂ ಹೋಗಿ ಅದನ್ನೇ ಬೇಡ್ತೀರಿ, ಕಾಶಾಗೂ ಹೋಗಿ ಅದನ್ನ, ಎಲ್ಲರೂ ಅದನ್ನೇ ಬೇಡ್ತೀರಿ. ಮತ್ತು ಬೇಡಿದ್ರೆ ಬರ್ತದೇನು? ಬರವಲ್ತದು. ಯಾಕೆ? ನೀವು ಮಾಡೋ ಕೆಲಸ ಸರಿ ಇಲ್ಲ. ನೀವು ಮಾಡೋ ಕೆಲಸ ಸರಿ ಇತ್ತಂದ್ರೆ ಯಾವ ದೇವ್ರ ಗುಡಿಗೆ ಹೋಗಿ ಸುಖ
ಕೊಡಂತ ಬೇಡ ನೀವು, ತಾನ ಬರ್ತದ ಅದು. ನೀವು ಒಲ್ಲೆಂದ್ರೂ ಬರ್ತದ, ನೀವು ಒಲ್ಲೆಂದ್ರು. ಹಿಂದಿನವ್ರಿಗೂ ಎಲ್ಲ ಅದೇ ಆಗ್ಯದ ಇತಿಹಾಸ. ನೀವು ಒಲ್ಲೆಂದರೂ ನೀವು ಮಾಡಿದ ಪಾಪದ ಫಲ ದುಃಖ ಅನುಭವಿಸಲೇಬೇಕು. ನೀವು ಒಲ್ಲೆಂದರೂ ಪುಣ್ಯದ ಫಲ ಸುಖ ಅನುಭವಿಸಲೇಬೇಕು. ನಾವು ಒಂದು ವೇಳೆ ನಮಗೆ ಸುಖ ಬೇಕಾಗಿತ್ತು ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ರಿ, ಕೆಟ್ಟದ್ದು ಬಯಸಬೇಡ್ರಿ. ಸುಖ ಬೇಕಾಗುವುದು ಅದರದಷ್ಟ ಅಲ್ಲದೆ ಭಗವಂತ ಒಲಿಬೇಕಾದ್ರೂ ನಮ್ಮ ಕಾರ್ಯ, ನಮ್ಮ ಕರ್ಮ ಇದೆಲ್ಲ ಒಳ್ಳೆಯದಿರಬೇಕು. ಆ ರೀತಿಯೊಳಗೇನಪ್ಪ ಅಂತಂದ್ರೆ ನಮಗೆಲ್ಲರಿಗೂ ಸುಖ ಬೇಕಾಗಿತ್ತು ಅಂತಂದ್ರೆ ಒಳ್ಳೆಯ ಕರ್ಮವನ್ನು ಮಾಡಬೇಕು, ಪುಣ್ಯ ಕರ್ಮವನ್ನು ಮಾಡಬೇಕು. ಪಾಪ ಕರ್ಮವನ್ನು ಮಾಡಿದ್ರೆ ದುಃಖ ಬರ್ತದೆ. ಇನ್ನು ಶಾಶ್ವತವಾಗಿರತಕ್ಕಂಥ ಸುಖ ಬೇಕಾಗಿತ್ತು ಅಂತಂದ್ರೆ ಬರೇ ಸಂಸಾರದೊಳಗೆ ಅಷ್ಟ ಸುಖ ಅಲ್ರಿ ಸ್ವಾಮಿ, ನಮಗ ಜನ್ಮ ಜನ್ಮಾಂತರದ ದುಃಖ ಬಿಡುಗಡೆ ಆಗಬೇಕಲ್ಲ. ಇನ್ನೊಮ್ಮೆ ನಾವು ಈ ಜನ್ಮಕ್ಕೆ ಬಂದಿರಬಾರದಲ್ಲ. ಅಂಥ ದುಃಖ ಬಿಡುಗಡೆ ಆಗಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಸದ್ಗುರುವಿಗೆ ಶರಣಾಗತಿ ಆಗಬೇಕು. ಈಗ ನಿಮ್ಮ ಮನ್ಯಾಗ ಆರಾಮ ತಪ್ಪಿತ್ತು ಅಂದ್ರೆ ಯಾರಿಗಾರ, ಗಂಡಗಾರ, ಹೆಂಡತಿಗಾರ, ಮಕ್ಕಳಿಗಾರ ಆರಾಮ ತಪ್ಪಿತ್ತು ಅಂದ್ರೆ ಏನು ಮಾಡ್ತೀರಿ? ದವಾಖಾನಿಗೆ ಹೋಗ್ತೀರಿ. ಒಬ್ಬ ಡಾಕ್ಟರ್ ಹತ್ತಕ್ಕೆ ಹೋಗ್ತೀರಿ ದವಾಖಾನಿಗೆ ಹೋದ ಅಂತಂದ್ರೆ ಅವ ಏನು ರೋಗದ ಅದನ್ನು ನೋಡಿ ಅದಕ್ಕೆ ಚೆಕ್ ಮಾಡಿ ಗುಳಿಗಿನೋ ಇಂಜೆಕ್ಷನೋ ಸಲಾಯಿನೋ ಮತ್ತು ಎಲ್ಲನೂ ನೋಡ್ಬೇಕು ನೋಡ್ರಿ. ಎಲ್ಲ ವ್ಯವಸ್ಥೆ ಮಾಡಿ ಯಾರಿಗೆ ಎದರ ಮ್ಯಾಗ ಕಡಿಮೆ ಆಗತ್ತದ ಅದನ್ನು ಕೊಡ್ತಾನವ ಡಾಕ್ಟರ್. ಆರಾಮ ತಪ್ಪಿತಂದ್ರೆ ದುಃಖ ಆಗಕತ್ತದ, ತ್ರಾಸಾಗಕತ್ತಂದ್ರೆ ಡಾಕ್ಟರ್ ಹತ್ತಕ್ಕೆ ಹೋಗ್ತೀವಿ. ಹಂಗೆ ಇನ್ನೊಬ್ಬ ಡಾಕ್ಟರ್ ಅದಾನ. ಆ ಡಾಕ್ಟರ್ ಹತ್ತಕ್ಕೆ ನೀವು ಹೋದ್ರಿ ಅಂದ್ರೆ ಎರಡೂ ರೀತಿಯ ದುಃಖ ಹೋಗುತ್ತದ. ಜನ್ಮ ಜನ್ಮಾಂತರದಲ್ಲಿರ್ತಕ್ಕಂಥ ಈ ಅಜ್ಞಾನವೆಂಬ ದುಃಖನೂ ನಿವಾರಣೆ ಆಗುತ್ತದ. ಈ ಸಂಸಾರದಲ್ಲಿರ್ತಕ್ಕಂಥ ತಾಪತ್ರಯಗಳು ಇವು ನಿವಾರಣೆ ಆಗುತ್ತಾವ. ಒಬ್ಬ ಡಾಕ್ಟರ್ ಅದಾನ. ಮತ್ತು ಅವ ಯಾರು ಹೇಳ್ರಿ ಸ್ವಾಮಿ? ಮತ್ತು ಅವನು ಬೆಳಗಾವ್ದಾಗದಾನೋ, ಏನು ಕೇಲಿ ಆಗದಾನೋ, ಏನಿಲ್ಲೇ ಕನಕರೆಡ್ಡಿಯಲ್ಲಿ ಅದಾನು, ಮತ್ತು ಎಷ್ಟು ರೊಕ್ಕ ಆಕತಿ ಹೋಗಿ ಬರ್ತೀವ ತಂದಿರಿ. ಆ ಡಾಕ್ಟರ್ ನಿಮಗೆ ಹೇಳ್ತೀನಿ ರೀ, ರೊಕ್ಕನ ಕೇಳಂಗಿಲ್ಲ ಅವ, ರೊಕ್ಕನ ಕೇಳಂಗಿಲ್ಲ. ಇಂತಹ ಡಾಕ್ಟರ್ ಅದಾನ ಜೀವನದೊಳಗೆ ನಿಮ್ಮ ದಾರಿನ ಕಾಯ್ಕೋತ ಕೂತಾನವ, ನಿಮ್ಮ ದಾರಿನ ಕಾಯ್ಕೋತ ಕೂತಾನ. ಯಾರು ಅಂತಂದ್ರೆ ಸದ್ಗುರುನಾಥ. ಭವರೋಗ ವೈದ್ಯವ, ಭವರೋಗ ವೈದ್ಯ. ಈ ಭವರೋಗ ಅಂತಂದ್ರ ಈ ಶರೀರಕ್ಕೆ ಬಂದಿರತಕ್ಕಂಥ ಈ ರೋಗಗಳು ಬೇರೆ. ಈ ರೋಗಗಳ ಕಲ್ಪನಾ ನಿಮಗದ, ಇನ್ನೊಂದು ರೋಗ ಗಂಟು ಬಿದ್ದದ ನಿಮಗ. ಅದು ಇದು ಒಂದೇ ಜನ್ಮದೊಳಗಿಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿ ಜನ್ಮದೊಳಗೆ ಆ ರೋಗ ಗಂಟು ಬಿದ್ದದ. ಆ ರೋಗದ ಜ್ಞಾನ ಇಲ್ಲ ನಿಮಗ. ಈಗ ಒಳಗೆ ಕ್ಯಾನ್ಸರ್ ಆಗಿರ್ತದೆ, ಹೊರಗೇನೂ ಗೊತ್ತಾಗಂಗಿಲ್ಲ. ಅದು ಕ್ಯಾನ್ಸರ್ ಒಳಗಾಗಿರ್ತದ. ಇಲ್ಲಿ ಊರಾಗಿದ್ದ RMP ಡಾಕ್ಟರ್ ತಕ್ಕ ಹೋದ್ರೆ ಗೊತ್ತಾಗತ್ತೇನ್ರಿ ಕ್ಯಾನ್ಸರ್? ಅದು ಗೊತ್ತಾಗಂಗಿಲ್ಲ. ಏನು ಮಾಡ್ಬೇಕಂದ್ರೆ ಅದಕ್ಕೆ ಸ್ಪೆಷಲ್ ಮಷೀನ್ ಅದಾವ. ಆ ನಂತರ ಬ್ಲಡ್ ಟೆಸ್ಟ್ ಅದ. ನಂತರ ಅದನ್ನೆಲ್ಲ ಮಾಡಿದಾಗ ಒಳಗೆ ಏನು ಕ್ಯಾನ್ಸರ್ ಅದ ಅನ್ನೋದು ಗೊತ್ತಾಗ್ತದ ಅಂಥ ಡಾಕ್ಟರ್ಗೆ, ಅದ್ರ ಸ್ಪೆಷಲಿಸ್ಟ್ಗೆ. ಹಂಗೆ ನಿಮಗೆ ಗೊತ್ತಾಗದೇ ಇರತಕ್ಕಂಥ ಸಾವಿರಾರು ಜನ್ಮಗಳಲ್ಲಿರ್ತಕ್ಕಂಥ ಆ ಭವರೋಗ ಏನದ ನೋಡ್ರಿ, ಅದನ್ನು ಗುರ್ತಾ ಹಿಡಿಯತಕ್ಕಂಥ ಡಾಕ್ಟರ್ ಅದಾನ, ಅವ ಸದ್ಗುರು. ಒಬ್ಬಗ ಗೊತ್ತಾಕತ್ತೆ ಆ ರೋಗ, ಭವರೋಗ. ಬೇಕಾದ್ರೆ ಇಲ್ಲಿ ನೀವು ಕೇಲ್ಯಾಗ ಗಾಂಧಿ ಹಾಸ್ಪಿಟಲ್ ಮಿರಜಕ್ಕದು ಹೋಗಿ, ಮತ್ತು ಏನೋ ಮಣ್ಣು ನಮ್ಮ ಊರಿಗೆ ಹಳ್ಳಿ ಮಟ್ಟಿಗೆ ಸ್ವಾಮಿಗಳು ಬಂದಿದ್ರು ರೀ, ಏನೋ ಭವರೋಗ ಐತಿತ್ತು ನಮ್ಮಲ್ಲಿ, ಅದು ರೋಗ ನೋಡ್ರಿ ಚೆಕ್ ಮಾಡ್ರಿ ಅಂದ್ರೆ ಗೊತ್ತಾಗತ್ತೇನು ಅವ್ರಿಗೆ? ಆ ಡಾಕ್ಟರ್ಗಳಿಗೆ ಗೊತ್ತಾಗಂಗಿಲ್ಲ ಅದು. ಯಾವ ಸ್ವಾಮಿಗಳು ಬಂದಿರ್ರಿ ಎಲ್ಲ ಅವ್ರು ಚೆಕ್ ಮಾಡ್ತಾರೆ ನಿಮ್ಮನ್ನು. ಮತ್ತು ಡಾಕ್ಟರ್ದು ಒಂದು ನೇಮ್ ಇರ್ತದೆ ರೀ, ನೀವು ಸುಮ್ಮ ಆದರೂ ನಿಮ್ಮನ್ನು ಸ್ಕ್ಯಾನ್ ಮಾಡ್ತಾರೆ ಅವ್ರು. ಈಗಿನ ಡಾಕ್ಟರ್ಗಳು ಬೇರೆ ಅವರು. ನೀವು ಬರೀ ನೆಗಡಿ ಆಗೈತೆ ಆದ್ರೂ ಸಲಾಯಿನ್ ಹಚ್ತಾರ ಅವ್ರು, ನೆಗಡಿ ಆಗೈತೆ ಆದರೂ ಸಲಾಯಿನ್ ಹಚ್ತಾರೆ. ಯಾಕೆ? ಅವರು ದವಾಖಾನೆಗಳು ಕೋಟಿ ಗಂಟ್ಲೆ ಕಿಮ್ಮತ್ತಿರ್ತಾವ, ಅವ್ರ ದವಾಖಾನ್ಯಾಗ ಸಾವಿರಾರು ಮಂದಿ ವರ್ಕರ್ ಇರ್ತಾರೆ. ಮತ್ತು ಅವ್ರದ್ದೆಲ್ಲ ಎಲ್ಲಿ ಕೊಡ್ಬೇಕ್ರಿ? ಯಾರು ಪಗಾರ ಎಲ್ಲಿ ಕೊಡ್ಬೇಕು? ನಿಮ್ಮಿಂದನೇ ತೆಗೆದು ಕೊಡ್ಬೇಕು. ಅದ್ರಾಗ ನೀವೊಂದಿಟ್ಟು ರಾತ್ರಿ ನನಗೆ ಎದಿ ನುಸಾಗತ್ತೈತೆ ಆದ ಅಂದ್ರೆ ಮುಗ್ದ ಹೋತ್ನಿ ಅಂದ್ರೆ ನಿನಗೇನು ಏನೂ ಇರಂಗಿಲ್ಲ. ಯಾಕಂದ್ರೆ ನಿಮಗೆ
ಅಂಜೋದೊಂದು ಬಾರಣೆ. ಯಾಕಂದ್ರೆ ಈಗ ಫೋನ್ಯಾಗ ತೆಗಿಗುಡ್ದ 35 ವರ್ಷದವಾಗ ಹಾರ್ಟ್, 25 ವರ್ಷದವಾಗ ಹಾರ್ಟ್, ಎಲ್ಲ ಫೋಟೋಗಳು ಮಾಲಿ ಹಾಕಿದ್ದು ಬಂದ ಬಿಡ್ತಾವ. ಅದನ್ನು ನೋಡಿದ ಕೂಡಲೇ ನೋಡಿದವ ಮೊದಲು, ಅಲ್ಲ ಇವನ ಅಂದಿಟ್ಟು ಯಾಕೋ ಎದ್ಯಾಗ ನನಗೂ ನೋಸಾಕತೈತಿ, ಇಲ್ರಿ ಅವ ಗಟ್ಟೆನವ ಸತ್ತಾನ ಮತ್ತು ಹೆಂಗೆ ನೋಡ್ರಿ. ಕಾರಣ ಏನು ಅಂತಂದ್ರೆ ಡಾಕ್ಟರ್ ತಗ ಹೋದ್ರೆ ಅಂದ್ರೆ ಅವರೆಲ್ಲ ಸ್ಕ್ಯಾನ್ ಮಾಡ್ತಾರೆ. ಆದರೆ ಈ ಒಳಗೆ ಭವರೋಗ ಏನದಲ್ಲ, ಇದನ್ನು ಸ್ಕ್ಯಾನ್ ಮಾಡೋ ಒಬ್ಬ ಬೇರೆ ಅದಾನ. ಅವ್ರು ಯಾರು ಅಂತಂದ್ರೆ ಸದ್ಗುರುನಾಥ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಅಲ್ಲೇ ಇಲ್ಲೇ ಹೋದ್ರೆ ಕೆಲಸ ಆಗಂಗಿಲ್ಲ. ನಾವು ಯೋಗ್ಯವಾಗಿರತಕ್ಕಂಥ ಒಬ್ಬ ಸದ್ಗುರುನಾಥನಿಗೆ ಶರಣಾಗತಿ ಆಗಬೇಕು. ಅರೆ ಒಮ್ಮೆ ಅವನ ಹತ್ತಿರ ಹೋಗಿ ಶರಣಾಗತಿ ಆದಿವಂದ್ರ ಏನು ಹೇಳ್ಬೇಕು ನಿಮ್ಮ ಸಾವುಕಾರ್ತಾನ, ಏನು ಹೇಳ್ಬೇಕು ನಿಮ್ಮ ಸುಖ ನೋಡಿರ್ಬೇಕಾರೆ ನೀವು ಅವನ ಹತ್ತಕ್ಕೆ ಹೋಗಿ. ಮತ್ತು ಹುಚ್ಚಿದ್ದೇನ್ರಿ ಸಿದ್ಧಾರೂಢ 12 ವರ್ಷ ಯಾಕೆ ತಿರುಗಾಡಿದ್ರಿ ಅಪ್ಪ? 12 ವರ್ಷ ಯಾರಿಗಾಗಿ? ಅದ ಡಾಕ್ಟರ್ ಸಲಾಗಿ. ಭವರೋಗ ವೈದ್ಯ ಸದ್ಗುರುನಾಥ ಮಾನಸಿಕ ಶಾಂತಿಯನ್ನು ಕೊಡತಕ್ಕಂಥ, ಈ ದುಃಖವನ್ನು ನಿವಾರಣೆ ಮಾಡತಕ್ಕಂಥ ಸದ್ಗುರುನಾಥ ಯಾವಾಗ ಸಿಕ್ಕಾನಂತ ತಿಳ್ಕೊಂಡು 12 ವರ್ಷ ಗುರುವಿನ ಹುಡುಕಾಡ್ಯಾನ್ರಿ. ನೀವು 12 ವರ್ಷ ಕನ್ಯಾ ಹುಡುಕಾಡಾಗತ್ತೇರಿ. ಕನ್ಯಾ ಸಿಗುವಲ್ಲು, ಹುಡುಗಿ ಸಿಗುವಲ್ತು. ಅದೇ ಹುಡುಗಿನ ಹುಡುಕಾಡದಟ್ಟು ಸದ್ಗುರುನಾಥನ ಹುಡುಕಾಡಿದ್ರೆ ನಿಮ್ಮ ಜೀವನ ಸಾರ್ಥಕ ಇತ್ತು ಯಪ್ಪ, ಜೀವನನ ಸಾರ್ಥಕ ಆಕಿತ್ತು, ಮುಕ್ತರಾಗಿ ಬಿಡ್ತಿದ್ರಿ. ಮತ್ತೊಮ್ಮೆ ಈ ಭವಸಾಗರಕ್ಕೆ ಬರ್ತೇ ಇದ್ದಿಲ್ಲ ನೀವು ಯಾರು. ಮತ್ತು ಏನ್ರಿ ಸ್ವಾಮಿ ಕನ್ಯಾ ಹುಡುಕಾಡೋದು ಬ್ಯಾಡ, ಹುಡುಕಾಡ್ರಿ. ಆಗ ಸದ್ಗುರುನಾಥನ ಹುಡುಕಾಡಕ್ಕೆ 12 ವರ್ಷ ಟೈಮ್ ತಿತ್ತಿತ್ತು. ಈಗ ಒಂದು ಕನ್ಯಾ ಹುಡುಕಾಡ್ಬೇಕಾದ್ರೆ 12 ವರ್ಷ ಟೈಮ್ ಹೋಗಾಕತ್ತದ. ಅದಕ್ಕೆ ಸದ್ಗುರುನಾಥನನ್ನು ಒಮ್ಮೆ ಭೇಟಿ ಆದೀವಂದ್ರೆ ಅದಕ್ಕೆ ಒಬ್ರು ಬರೀತಾರ್ರಿ ಏನಂತಂದ್ರೆ, ರಾಜಾ ಪ್ರಸನ್ನಂ ರಾಜಾ ಪ್ರಸನ್ನಂ ಗಜಭೂಮಿದಾನಂ, ದಾತಾ ಪ್ರಸನ್ನಂ ದಮಡೀಚದಾನಂ, ವೇಶ್ಯಾ ಪ್ರಸನ್ನಂ ಮಲಮೂತ್ರದಾನಂ. ಸದ್ಗುರು ಪ್ರಸನ್ನ